ಹಲೋ ಗಾಯ್ಸ್, ನಾನು ಬಂದ್ಬಿಟ್ಟು ಈಗ ಹೆಮಟಾಲಜಿ ಒಂದು ಚಾಪ್ಟರ್ನ ಅಪ್ಲೋಡ್ ಮಾಡಿದ್ದೆ. ಅದು ಬಂದು ಹೆಮಟೋಪಾಯಸಿಸ್ ಅಂತ. ಈಗ ನಾನು ಅದ್ರದ್ದು ನೆಕ್ಸ್ಟ್ ಬಂದ್ಬಿಟ್ಟು ಡಿಸಾರ್ಡರ್. ಇದು ಒಂದು ಬ್ಲಡ್ ಡಿಸಾರ್ಡರ್ ಆಗಿದೆ, ಅನೇಮಿಯಾ. ಇದು ಬಂದು ಹೆಲ್ತಲ್ಲಿ ಪ್ರಾಬ್ಲಮ್ ಉಂಟು ಮಾಡೋದು. ಸೊ ಇದರಲ್ಲಿ ನಾವು ಇವಾಗ ಕ್ಲಾಸಿಫಿಕೇಶನ್ ಆಫ್ ಅನೇಮಿಯಾ ಅಂದರೆ ಏನು ಮತ್ತು ಅದರದ್ದು ಕ್ಲಿನಿಕಲ್ ಫೀಚರ್ಸ್ನ ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ಎಲ್ಲ ಥರದ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈಗ ನಾರ್ಮಲ್ ಪ್ಯಾರಾಮೀಟರ್ಸ್ ಆಫ್ ರೆಡ್ ಸೆಲ್ನ ಫಸ್ಟ್ ತಿಳ್ಕೊಳ್ಳೋಣ. ಸೈಜ್ ಬಂದು ದ ಸೈಜ್ ಆಫ್ ನಾರ್ಮಲ್ RBCs ranges from 6.7 to 7.7 micrometers in diameter. ಲೈಫ್ ಸ್ಪ್ಯಾನ್ ಬಂದು 110 to 120 ಡೇಸ್ ಇರುತ್ತೆ. ರೆಡ್ ಸೆಲ್ ಇಂಡೈಸಸ್ ಅಂತ ಕ್ವೆಶನ್ ಬರುತ್ತೆ ಪ್ಯಾರಾಮೆಡಿಕಲ್ ಥರ್ಡ್ ಇಯರ್ಸ್ಗೆ. ಮೀನ್ ಸೆಲ್ ವಾಲ್ಯೂಮ್ ಅಂದರೆ MCV, MCH, MCHC ಮತ್ತು RDW. MCV ಅಂದರೆ ಮೀನ್ ಸೆಲ್ ವಾಲ್ಯೂಮ್ ಅಂತ. ಇದು ಬಂದು ಇಟ್ ಈಸ್ ದ ಆವ್ರೇಜ್ ವಾಲ್ಯೂಮ್ ಆಫ್ ಅ ರೆಡ್ ಸೆಲ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಫೆಮ್ಟೋಲೀಟರ್ಸ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಮತ್ತು MCH ಅಂದರೆ ಮೀನ್ ಸೆಲ್ ಹಿಮೋಗ್ಲೋಬಿನ್ ಅಂತ. ಅದನ್ನು ನಾವು ಏನಂತ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂದರೆ ಆವ್ರೇಜ್ ಕಂಟೆಂಟ್ ಆಫ್ ಹಿಮೋಗ್ಲೋಬಿನ್ ಪರ್ ರೆಡ್ ಸೆಲ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಪಿಕೋಗ್ರಾಮ್ಸಲ್ಲಿ ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಮೀನ್ ಸೆಲ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ MCHC ಅಂತ. ಇದನ್ನು ಇಂಡಿಕೇಟ್ಸ್ ದಿ ಆವ್ರೇಜ್ ಕಾನ್ಸಂಟ್ರೇಷನ್ ಆಫ್ ಹಿಮೋಗ್ಲೋಬಿನ್ ಇನ್ ಅ ಗಿವನ್ ವಾಲ್ಯೂಮ್ ಆಫ್ ಪ್ಯಾಕ್ಡ್ ರೆಡ್ ಸೆಲ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್ ಪರ್ ಡೆಸಿಲೀಟರ್. RDW ಅಂದರೆ ರೆಡ್ ಸೆಲ್ ಡಿಸ್ಟ್ರಿಬ್ಯೂಷನ್ ವಿಡ್ತ್ ಅಂತ. ಇದು ಬಂದು ಒಂದು ಕ್ವಾಂಟಿಟೇಟಿವ್ ಮೆಷರ್ಮೆಂಟ್ ಆಫ್ ಅನೈಸೋಸೈಟೋಸಿಸ್ ಆಗಿರುತ್ತೆ. ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಎಸ್ ಪರ್ಸೆಂಟೇಜಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಮತ್ತು ಇಲ್ಲಿ ನೀವು ಅಡಲ್ಟ್ದು ನಾರ್ಮಲ್ ರೇಂಜಸ್ನ ನೋಡ್ಬೋದು. ಹಿಮೋಗ್ಲೋಬಿನ್ ಬಂದು ಮೇಲಲ್ಲಿ 135 to 180, 115 to 116 ಫೀಮೇಲು. WBC ಪ್ಲೇಟ್ಲೆಟ್ಸು ಎಲ್ಲನೂ ಕೂಡ ಇದರಲ್ಲಿದೆ. ಇದನ್ನು ನೀವು ಒಂದ್ಸತಿ ರೆಫರ್ ಮಾಡ್ಕೊಳ್ಳಿ. ಇದರಿಂದನೇ ನೀವು CBC ರಿಪೋರ್ಟ್ಸ್ನ ಕೊಡಬೇಕಾಗತ್ತೆ ಮುಂದೆ. CBC ಅಂದರೆ ಏನಿಲ್ಲ, CBC ಅದರದ್ದು ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಅದ್ರ ಮೇಲೆ ಹಾಕ್ತೀನಿ. ಸೊ ಅದರಿಂದ ನಿಮಗೆ ಅದರದ್ದು ಕೀ ಪಾಯಿಂಟ್ಸ್ ಏನೇನು, ಅದರಿಂದ ಏನು ತಿಳ್ಕೊಬೇಕು, ಅದರದ್ದು ಉಪಯೋಗ ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಈ ನಾರ್ಮಲ್ ರೇಂಜಸ್ನ ಫೆಮಿಲಿಯರ್ ಆಗಿರಿ. ಈಗ ನಾವು ಫಸ್ಟು ಅನೇಮಿಯಾ ಅಂದರೆ ಏನು, ಅದ್ರ ಕಾಸಸ್, ಸಿಂಪ್ಟಮ್ಸ್, ಟ್ರೀಟ್ಮೆಂಟು ಅದು ಮೂರನ್ನು ನೋಡೋಣ. ಈಗ ಫಸ್ಟ್ ಅನೇಮಿಯಾ ಅಂದರೆ ಏನು, ನೀವು ಒಂದ್ಸತಿ ಇಮೇಜ್ನ ಕ್ಲಾರಿಫೈ ಆಗಿ ನೋಡಿ. ಈಗ ನಾನು ಅನೇಮಿಯಾ ಅಂದರೆ ಏನು ಅಂತ ಹೇಳ್ತೀನಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಲ್ಯಾಕ್ ಆಫ್ ಬ್ಲಡ್ ಅಂತ ಕರೀತಾರೆ. ಅ ಕಂಡೀಷನ್ ಇನ್ ವಿಚ್ ದಿ ಬ್ಲಡ್ ಡಸ್ ನಾಟ್ ಹ್ಯಾವ್ ಎನಾಫ್ ಹೆಲ್ತಿ ರೆಡ್ ಬ್ಲಡ್ ಸೆಲ್ಸ್. ಇದು ಬಂದು ಒಂದು ಕಂಡೀಷನ್ ಅಂದರೆ ಒಂದು ಪ್ರಾಬ್ಲಮ್ ಇನ್ ಅವರ್ ಹೆಲ್ತ್. ಬಂದು ಆ ಬ್ಲಡ್ಗೆ ಎನಾಫ್ ರೆಡ್ ಬ್ಲಡ್ ಸೆಲ್ಸ್ ಇರೋದಿಲ್ಲ. ಮತ್ತೆ ಅನೆಮಿಯಾ ರಿಸಲ್ಟ್ಸ್ ಫ್ರಮ್ ಅನೆಮಿಯಾ ಯಾವುದರಿಂದ ಬರುತ್ತೆ ನಮಗೆ ಅಂದರೆ ಲ್ಯಾಕ್ ಆಫ್ ರೆಡ್ ಬ್ಲಡ್ ಸೆಲ್ಸ್. ಈಗ ಕರೆಕ್ಟ್ ಆಗಿರುವಂಥ ರೆಡ್ ಬ್ಲಡ್ ಸೆಲ್ಸ್ ನಮ್ಮ ಬಾಡಿಲಿ ಇರೋದಿಲ್ಲ, ಅಥವಾ ಡಿಸ್ಫಂಕ್ಷನಲ್ ರೆಡ್ ಬ್ಲಡ್ ಸೆಲ್ಸ್ ಇನ್ ದಿ ಬಾಡಿ. ಫಂಕ್ಷನ್ ಆಗದೇ ಇರುವಂಥ ರೆಡ್ ಬ್ಲಡ್ ಸೆಲ್ಸ್ ನಮ್ಮ ಬಾಡಿಲಿದ್ದಾಗ ದಿಸ್ ಲೀಡ್ಸ್ ಟು ರೆಡ್ಯೂಸ್ಡ್ ಆಕ್ಸಿಜನ್ ಫ್ಲೋ ಟು ದಿ ಬಾಡೀಸ್ ಆರ್ಗನ್ಸ್. ಕರೆಕ್ಟಾಗಿ ಫಂಕ್ಷನ್ ಆಗದೇ ಇರುವಂಥ ಬ್ಲಡ್ ಸೆಲ್ಸ್ ರೆಡ್ ಬ್ಲಡ್ ಸೆಲ್ಸ್ ನಮ್ಮ ಬ್ಲಡ್ಡಲ್ಲಿ ಇದ್ದಾಗ ಅದೇನಾಗುತ್ತೆ, ಕರೆಕ್ಟಾಗಿ ಆಕ್ಸಿಜನ್ ಫ್ಲೋ ಬಂದ್ಬಿಟ್ಟು ಬಾಡಿ ಆರ್ಗನ್ಸ್ಗೆ ಆಗೋದಿಲ್ಲ. ಆಗ ನಮ್ಮ ಬಾಡೀಲಿ ಕಾಣಿಸುವಂಥ ಕಂಡೀಷನ್ಗೆ ಏನಂತ ಕರಿತೀವಿ, ಅನೇಮಿಯಾ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರೇನು, ಲ್ಯಾಕ್ ಆಫ್ ಬ್ಲಡ್ ಅಂತ. ಸೊ ಈಗ ಕ್ಲಾಸಿಫಿಕೇಶನ್ ಆಫ್ ಅನೇಮಿಯಾನ ಸೆವೆರಲ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಟು ಕಾಮನ್ಲಿ ಯೂಸ್ಡ್, ಕಾಮನ್ ಆಗಿ ಕ್ಲಾಸಿಫೈ ಮಾಡುವಂಥದ್ದು ಹೇಗೆ ಅಂದರೆ ಮಾರ್ಫಾಲಜಿಕಲ್ ಕ್ಲಾಸಿಫಿಕೇಶನ್ ಮತ್ತು ಇಥಿಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ. ಮಾರ್ಫಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದರೆ ರೆಡ್ ಸೆಲ್ ಸೈಜ್ ಎಷ್ಟು, ಯಾವ ಥರ ಇದೆ ಸೈಜು, ಮೈಕ್ರೋಸೈಟಿಕ್ ಆಗಿದೆಯಾ, ಮ್ಯಾಕ್ರೋಸೈಟಿಕ್ ಆಗಿದೆಯಾ ಅಂತ. ಡಿಗ್ರಿ ಆಫ್ ಹಿಮೋಗ್ಲೂಬಿನೈಸೇಷನ್ ಅದ್ರ ಕಲರ್ ಮೇಲೆ ಡಿಪೆಂಡ್ ಮಾಡಿ. ಮತ್ತು ಇಥಿಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದರೆ ಬೇಸ್ಡ್ ಆನ್ ದಿ ಕಾಸ್ ಆ್ಯಂಡ್ ದಿ ಅಂಡರ್ಲೈಯಿಂಗ್ ಮೆಕ್ಯಾನಿಸಮ್ ಆಫ್ ದಿ ಪ್ರೊಡಕ್ಷನ್ ಆಫ್ ಅನೇಮಿಯಾ. ಈ ಅನೇಮಿಯಾ ಅನ್ನೋದು ಯಾವ ರೀತಿ ಬರ್ತಿದೆ ಆ ಪೇಷಂಟ್ಗೆ, ಏನಾದರೂ ಅವ್ರ ಪೇರೆಂಟ್ಸ್ಗಿತ್ತ ಅನ್ನೋದನ್ನು ತಿಳ್ಕೊಳ್ಳೋ ಅಂಥದ್ದು ಇಥಿಯಾಲಜಿಕಲ್ ಕ್ಲಾಸಿಫಿಕೇಶನ್. ಈಗ ಕ್ಲಿನಿಕಲ್ ಫೀಚರ್ಸಿಗೆ ಬಂದರೆ ಹೇರ್ ಲಾಸ್ ಮತ್ತು ಲೈಟ್ ಹೆಡ್ನೆಸ್, ಫೇಂಟಿಂಗ್, ಸ್ಲಿಪ್ಪಿನೆಸ್, ಟಿನಿಟಸ್, ಮೌತ್ ಅಲ್ಸರ್ಸ್, ಆಂಗ್ಯುಲರ್ ಚಿಲಿಟಸ್, ಗ್ಲಾಸಿಟಿಸ್, ಕಾನ್ಸ್ಟಿಪೇಷನ್, ಡಿಪ್ರೆಷನ್, ಟ್ವಿಚಿಂಗ್ ಆಫ್ ಮಸಲ್ಸ್, ಟಿಂಗ್ಲಿಂಗ್, ನಂಬ್ನೆಸ್ ಆಫ್ ಬರ್ನಿಂಗ್ ಸೆನ್ಸೇಷನ್. ಇದಿಷ್ಟು ಕೂಡ ಈ ಅನೇಮಿಯಾದು ಕ್ಲಿನಿಕಲ್ ಫೀಚರ್ಸ್ ಆಗಿರುತ್ತೆ.
ಈಗ ಅದ್ರದ್ದು ಸಿಂಪ್ಟಮ್ಸ್ ಏನೇನಪ್ಪ ಅಂದರೆ ಹೆಡ್ಡೇಕ್ ಇರುತ್ತೆ, ರೆಸ್ಪಿರೇಟರಿ ಶಾರ್ಟ್ನೆಸ್ ಆಫ್ ಬ್ರೀತ್ ಇರುತ್ತೆ, ಡೈಜೆಷನ್ ಚೇಂಜ್ ಇನ್ ಸ್ಟೂಲ್ ಕಲರ್ ಆಗಿರ್ಬೋದು, ಮಸಲ್ ಪೇನ್ ಇರುತ್ತೆ, ಸ್ಕಿನ್ ಬಂದ್ಬಿಟ್ಟು ಯೆಲ್ಲೋವಿಂಗ್ ಆಗ್ತಾ ಇರುತ್ತೆ, ಮತ್ತು ಸ್ಪ್ಲೀನ್ ಬಂದು ಎನ್ಲಾರ್ಜ್ಮೆಂಟ್ ಆಗ್ತಾ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮತ್ತು ಫೇಂಟಿಂಗ್ ಅಥವಾ ಫೆಟಿಗ್ಯೂ ಇದಿಷ್ಟು ಕೂಡ ಅದು ಅನೆಮಿಯಾದು ಸಿಂಪ್ಟಮ್ಸ್ ಆಗಿರುತ್ತೆ. ಈಗ ಹೋಮ್ ರೆಮಿಡೀಸ್ ಫಾರ್ ಅನೆಮಿಯಾ ನೋಡೋಣ. ಪೊಮೊಗ್ರಾನೇಟ್, ಫೆನ್ಯುಗ್ರೀಕ್, ಬಾಟಲ್ ಗಾರ್ಡ್ ಸೂಪ್, ಹೋಲ್ ಗ್ರೇನ್ಸ್, ಟೊಮ್ಯಾಟೊ, ಸ್ಪಿನಾಚ್, ಲಿವರ್, ಬೀಟ್ರೂಟ್ ಆ್ಯಂಡ್ ಆ್ಯಪಲ್ ಜ್ಯೂಸ್, ಡೇಟ್ಸ್, ನಟ್ಸ್, ಲೆಗ್ಯೂಮ್ಸ್, ಬನಾನಾ ಇದಿಷ್ಟನ್ನು ತಿನ್ಬೋದು. ಮತ್ತು ನಾವು ಮೆಡಿಕಲ್ ಪರ್ಪಸಲ್ಲಿ ಬರೋದಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.